ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೋಸ್ಕರ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ನ ಅಳತೆ ಯಾವ ರೀತಿ ತೊಗೊಳ್ಳೋದು ಅಂತ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಈಗಲೇ ನೋಡಿ. ಇಲ್ಲಿ ಬ್ಲೌಸ್ ಕಟ್ಟಿಂಗಿಗೆ ನಾನು ಈ ರೀತಿ ಪ್ಲೇನ್ ಆಗಿರೋ ಗ್ರೀನ್ ಕಲರಲ್ಲಿರೋ ಪ್ಲೇನ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಈ ಬ್ಲೌಸ್ ಕಟ್ ಮಾಡೋದಕ್ಕೆ ಬ್ಲೌಸ್ ಪೀಸ್ನ ಮೊದಲು ಯಾವ ರೀತಿ ಹಾಕೋಬೇಕು ಅಂದರೆ, ಈ ಬ್ಲೌಸ್ ಅಂಚೆ ಇರುತ್ತಲ್ಲ, ಆ ಅಂಚೆಯಿಂದ ಈ ರೀತಿ ಅದನ್ನು 2 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಇಲ್ಲಿ ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಂಡು ಈ ಬ್ಲೌಸ್ ವಿಡ್ತು ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಂಡು ಬ್ಲೌಸ್ ವಿಡ್ತು 11 ಇಂಚಿದೆ. ಆಮೇಲೆ ಬ್ಲೌಸ್ದು ಲೆಂತು 14.5 ಇಂಚಿದೆ. ಈಗ ಮೊದಲು ಬ್ಲೌಸ್ ವಿಡ್ತು ಅಳತೆ ತಗೊಳ್ಳೋಣ. ಇಲ್ಲ, ಬ್ಲೌಸ್ ಲೆಂತ್ ಅಳತೆ ತೊಗೊಳ್ತಾ ಇದ್ದೀನಿ. ಬ್ಲೌಸ್ ವಿಡ್ತು ಅಳತೆ ತೊಗೊಂಡಿದ್ದೀನಿ ಈಗಾಗಲೇ. ಇಲ್ಲಿ 14.5 ಇಂಚಿಗೆ ಬ್ಲೌಸ್ದು ಲೆಂತು ತೊಗೊಂಡಿದ್ದೀನಿ. ಈ ಸೈಡು ಇದು ಫೋಲ್ಡಿಂಗ್ ಸೈಡು, ಇಲ್ಲಿ ನೆಕ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚಿಗೆ ನೆಕ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ನೆಕ್ ಲೆಂತು 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಮೊದಲು ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಈಗ ಈ ನೆಕ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪ್ ಆಗಿ ಹಾಕ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಹಿಡ್ಕೊಂಡು ಈ ಕಡೆ ಸೈಡು ಇದು ಶೋಲ್ಡರು. ಇಲ್ಲಿ ಶೋಲ್ಡರ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯಿತು ಶೋಲ್ಡರು. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಲೆಂತು 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಬಾಕ್ಸ್ನ ಹಾಕ್ಕೊಳ್ಬೇಕು. ಇದು ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ದು ಶೇಪು 1 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿ ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಳ್ಬೇಕು. ಈ ರೀತಿ ಈಗ ಇದನ್ನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಇಲ್ಲಿ ನೆಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಟ್ ಮಾಡ್ತಾ ಇರೋದು ಪ್ರಿನ್ಸಸ್ ಕಟ್ ಬ್ಲೌಸು. ಅದಕ್ಕೆ ಮೊದಲು ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಾಯಿತು. ಈ ಬ್ಲೌಸ್ ಪೀಸ್ನ ಇಲ್ಲಿ ಮತ್ತೆ ಈ ರೀತಿ 2 ಇಂಚು ಜಾಸ್ತಿ ಫೋಲ್ಡ್ ಮಾಡ್ಕೊಳ್ಬೇಕು. ಆಗಲೇ 11 ಇಂಚಿಗೆ 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ವಿ. ಈಗ 13 ಇಂಚಿಗೆ ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ವಿಡ್ತ್ಗೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಅದರ ಮೇಲೆ ಬ್ಯಾಕ್ ಪಾರ್ಟ್ನ ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಆರ್ಮ್ ಹೋಲ್ ಶೇಪ್ ಮತ್ತು ನೆಕ್ ಮಾರ್ಕ್ನ ಮಾಡ್ಕೊಂಡಾಯಿತು. ಇಲ್ಲಿ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಪಾರ್ಟ್ನ ತೆಗೆದುಬಿಡೋಣ. ಇಲ್ಲಿ ಮೇಲ್ಗಡೆ ಸೈಡು 1 ಇಂಚಿಗೆ ಜಾಸ್ತಿ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಿನ ಸೈಡು 2 ಇಂಚು ಜಾಸ್ತಿ ತೊಗೊಳ್ಬೇಕು. ಈ ಫ್ರಂಟ್ ಪಾರ್ಟ್ನ ಕೆಳಗಡೆ 2 ಇಂಚು, ಮೇಲ್ಗಡೆ 1 ಇಂಚಿಗೆ ಜಾಸ್ತಿ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈಗ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಫ್ರಂಟ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ ನಾನು ಮಾರ್ಕ್ ಮಾಡ್ಕೊಳ್ತಾ ಇರೋದು. ಈ ರೀತಿ ಫ್ರಂಟ್ ಪಾರ್ಟ್ಗೆ ಆರ್ಮ್ ಹೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ನೆಕ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಇಲ್ಲಿ ನೆಕ್ ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಮ್ ಹೋಲ್ ಅಲ್ಲ, ಇಲ್ಲಿ ಬ್ಲೌಸ್ದು ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟಿಗೆ 14.5 ಇಂಚಿಗೆ ಬ್ಲೌಸ್ ಲೆಂತ್ಗೆ ಈ ರೀತಿ ಲೆಂತು ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ಸೈಡು ಕೆಳಗಡೆ ಇಲ್ಲಿ 3 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸೈಡು 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ಬೇಕು. ಇದು ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಹಾಕ್ತಾ ಇದ್ದೀನಿ. ಇದು ಕ್ರಾಸ್ ಬೆಲ್ಟು.
ಇಲ್ಲಿ ಆರ್ಮೋಲು ಫ್ರಂಟ್ ಪಾರ್ಟ್ ಆರ್ಮೋಲು ಈ ರೀತಿ 1/2 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಈ ರೀತಿ ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಫ್ರಂಟ್ ಆರ್ಮೋಲ್ ಶೇಪು. ಇಲ್ಲಿ ಶೋಲ್ಡರಿಂದ ಕೆಳಗಡೆ ಇಲ್ಲಿ 9 1/2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟಕ್ಸ್ ಮಾರ್ಕು ಇದು 2 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಟಕ್ಸು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಪ್ರಿನ್ಸಸ್ ಕಟ್ ಶೇಪ್ನ ಹಾಕ್ಕೊಳ್ಬೇಕು ಈ ರೀತಿ. ಇದು ಟಕ್ಸು, ಇದು ಆರ್ಮೋಲ್ ಹತ್ರ ಇರುತ್ತಲ್ಲ ಆ ಟಕ್ಸು. ಈ ರೀತಿಯಿಂದ ಮಾರ್ಕ್ ಮಾಡಿಕೊಂಡು ಮೊದಲು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 3 ಪಾರ್ಟ್ ಪ್ರಿನ್ಸಸ್ ಕಟ್ಟು ನಾನು ಇಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇರೋದು. ಇಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಾಯಿತು. ಈಗ ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಆರ್ಮೋಲ್ ಶೇಪು ನಾನು ಕಟ್ ಮಾಡ್ತಾ ಇರೋದು. ಇದು ಪ್ರಿನ್ಸಸ್ ಕಟ್ಟು, ಇದನ್ನು ಕಟ್ ಮಾಡಿ ತೆಗೆದುಕೊಳ್ಬೇಕು. ಈಗ ಇದು ಫ್ರಂಟ್ ನೆಕ್ಕು ಕಟ್ ಮಾಡ್ತಾ ಇರೋದು. ಈ ಟಕ್ಸ್ ಮಾರ್ಕ್ ಮಾಡ್ಕೊಂಡಿರೋದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ 3 ಪಾರ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಬೆಲ್ಟ್ನ 1 ಇಂಚಿಗೆ ಜಾಸ್ತಿ 1 ಇಂಚ್ ಜಾಸ್ತಿ ಇಟ್ಟು ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಸ್ಟಿಚಿಂಗೋಸ್ಕರ 1 ಇಂಚಿಗೆ ಜಾಸ್ತಿ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಈ ರೀತಿ ನಾನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಾಯಿತು. ಈಗ 3 ಪಾರ್ಟ್ ಪ್ರಿನ್ಸಸ್ ಕಟ್ನ ನಾವು ಕಟ್ ಮಾಡಿ ಆಯಿತು. ಈಗ ಬ್ಲೌಸ್ಗೆ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಈ ಬ್ಲೌಸ್ ಪೀಸ್ನ ನಾನು 4 ಫೋಲ್ಡ್ ಆಗಿ ಹಾಕ್ಕೊಳ್ತೀನಿ. ಸ್ಲೀವ್ಸ್ ಕಟ್ ಮಾಡೋದಕ್ಕೋಸ್ಕರ ಈ ರೀತಿ ಇದನ್ನು 4 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಇದು ಓಪನ್ ಸೈಡು, ಇದು ಕ್ಲೋಸ್ ಸೈಡ್ ಈಚೆ ಕಡೆದು. ಈಗ ಸ್ಲೀವ್ಸ್ ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಲೀವ್ಸ್ ಲೆಂತು 8 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಡೌನ್ನ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 8 ಇಂಚಿಗಿಂತ ಜಾಸ್ತಿ ಇರೋ ಬ್ಲೌಸ್ಗೆ 3 ಇಂಚು ಸ್ಲೀವ್ಸ್ ಡೌನ್ನ ಮಾಡ್ಕೊಳ್ಬೇಕು. ಲೆಂತ್ಗೆ 8 ಇಂಚಿಗಿಂತ ಕಡಿಮೆ ಇರೋ ಸ್ಲೀವ್ಸ್ಗೆ 2 1/2 ಇಂಚಿಗೆ ಸ್ಲೀವ್ಸ್ ಡೌನ್ನ ಮಾಡ್ಕೊಳ್ಬೇಕು. ಈ ರೀತಿ ನಾನು ಸ್ಲೀವ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರಂಟ್ ಶೇಪು. ಈಗ ಈ ಸ್ಲೀವ್ಸ್ನ ವಿಡ್ತು 8 ಇಂಚಿದೆ. ನಮಗೆ ಸ್ಲೀವ್ಸ್ನ ವಿಡ್ತು 9 ಇಂಚ್ ಇದೆ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಈ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಳೋಣ. ಈಗ ಈ ಸ್ಲೀವ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ಸ್ಲೀವ್ಸ್ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲೀವ್ಸ್ ಕಟ್ ಮಾಡಿ ಆಯಿತು. ಈಗ ನೆಕ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಈ ನೆಕ್ ಪಟ್ಟಿನ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೆಕ್ ಪಟ್ಟಿದು ವಿಡ್ತು 1 1/2 ಇಂಚಿಗೆ ತಗೊಳ್ಬೇಕು. ಈ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.